ಮಲೆನಾಡು ಭಾಗವು ಹಲವಾರು ವಿಧವಾದ ಬೆಳೆಗಳನ್ನ ಬೆಳೆಯಲು ಬಹಳ ಪ್ರಸಿದ್ಧವಾದ ಜಾಗವಾಗಿದೆ. ಒಂದು ರೀತಿಯಲ್ಲಿ ಮಲೆನಾಡಿನಲ್ಲಿ ಇರುವ ಮಣ್ಣು ಎಲ್ಲಾ ರೀತಿಯ ಬೆಳೆಗಳನ್ನ ಬೆಳೆಯಲು ಅನುಕೂಲಕರವಾಗಿದೆ. ಮಲೆನಾಡ ಭೂಪ್ರದೇಶದ ಮಣ್ಣು ಈ ಬೆಳೆಗಳನ್ನ ಯಾವುದೇ ರೀತಿಯ ಅಡಚಣೆ ಇಲ್ಲದೆ ಬೆಳೆಯಲು ಕಾರಣವಾಗಿದೆ. ಇಲ್ಲಿ ಸರಿಸುಮಾರು 50%ಕ್ಕಿಂತಲೂ ಹೆಚ್ಚು ಅಡಿಕೆ ಬೆಳೆಯನ್ನ ಜೀವನಾಂಶದ ಭಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಇಲ್ಲಿ ಅಡಿಕೆ ಬೆಳೆಯನ್ನ ಬಿಟ್ರೆ ಇನ್ನು ಹಲವಾರು ರೀತಿಯ ವೈವಿಧ್ಯಮಯ ಬೆಳೆಗಳನ್ನ ಬೆಳೆದಿದ್ದಾರೆ. ಇಂತಹ ಬೆಳೆಗಳಲ್ಲಿ ಕೋಕ್ ಬೆಳೆಯು ಒಂದು. ಈ ಕೋಕ್ ಬೆಳೆಯು ಹೆಚ್ಚಾಗಿ ಚಾಕ್ಲೇಟ್ ಅನ್ನ ತಯಾರಿಸಲು ಬಳಸ್ತಾರೆ. ಇಂತಹ ಬೆಳೆಯನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗೊಬ್ಬಗೋಣಿನ ರವಿಯವರು ಬೆಳೆದಿದ್ದಾರೆ. ರವಿ ಅವರು ಈ ಕೋಕ್ ಬೆಳೆಯನ್ನ ತಮ್ಮ ಜೀವನದ ಒಂದು ಆಧಾರವನ್ನಾಗಿ ಮಾಡಿಕೊಂಡಿದ್ದಾರೆ. ಇದನ್ನ ಬಿಟ್ರೆ ಅವರು ಅಡಿಕೆ ಮತ್ತು ಮೆಣಸಿನ ಬಳ್ಳಿಯನ್ನ ತೋಟದಲ್ಲಿ ಬೆಳೆದಿದ್ದು ಇದರಿಂದಲೇ ತಮ್ಮ ಜೀವನವನ್ನ ಸಾಗಿಸಿಕೊಂಡು ಹೋಗ್ತಿದ್ದಾರೆ. ನಾನು ರವೀಂದ್ರ ಗಣಪತಿ ಹೆಗಡೆ ಗೋಣು, ಸಿದ್ದಾಪುರ ತಾಲೂಕು. ನಾನು ತೋಟದಲ್ಲಿ ಕೋಕೋ ಮತ್ತು ಮೆಣಸು, ಅಡಿಕೆ ಮೂರನ್ನು ಬೆಳೀತಾ ಇದ್ದೇನೆ. ಕೋಕೋ ಗಿಡವನ್ನು ಚಲೋ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕು, ಒಳ್ಳೆ ತಳಿಯನ್ನು. ಅದು ಸಾಮಾನ್ಯ 2 ತಳಿ ಬರ್ತದೆ. ಇದರಲ್ಲಿ ಉತ್ತಮವಾದ ತಳಿ ನಾವು ಬೆಳೀತಾ ಇರೋದೇ. ಇದು ವರ್ಷದಲ್ಲಿ 2 ಸಲ ಚಿಗುರು ಬರ್ತದೆ ಮೇಲ್ಗಡೆ. ಆ ಚಿಗುರನ್ನು ಮೇಲ್ಗಡೆ ಕ್ಲೀನಾಗಿ ಕಡಿದು ಸುಮ್ಮನೆ ಡಿಸೆಂಬರ್ ಮತ್ತು ಮಾರ್ಚ್ದಲ್ಲಿ ಕಡಿಬೇಕು, ಚೊಕ್ ಮಾಡಬೇಕಾಗ್ತದೆ. ಇನ್ನು ರವಿ ಅವರು ಕೋಕ್ ಬೆಳೆಯನ್ನ ವರ್ಷಕ್ಕೆ 2 ಬಾರಿಯಂತೆ ಕಟಾವು ಮಾಡ್ತಾ ಇದ್ದು ಅವರು ಇದನ್ನ ಮಾರಾಟ ಮಾಡಲು ದೊಡ್ಡ ಮಾರುಕಟ್ಟೆಯನ್ನ ಹುಡುಕಿಕೊಂಡಿದ್ದಾರೆ. ಅನಂತರ ಒಳ್ಳೆ ಬಿಸಿಲು ಹೊಡೆದ್ರೆ ಒಳ್ಳೆ ಕಾಯಿ ಬರ್ತದೆ, ಎಣ್ಣೆ ತುಂಬ ಕಾಯಿ ಬರ್ತದೆ. ಕೊಯ್ಲಿಕ್ಕೂ ಗಿಡ ಮೇಲೆ ಹೊಲಿಕ್ಕೆ ಕೊಡಲಿಕ್ಕಿಲ್ಲ, ಆದಷ್ಟು ತಗ್ರಿಕೆ ಇರ್ಕೊಳ್ಳಿ, ಕೈ ಸಿಗುವಂಗಿರ್ಬೇಕು. ಯಾಕೆಂದರೆ ಕೊಯ್ಲಿಕ್ಕೆ ಅನುಕೂಲ ಆಗ್ತದೆ. ಭಾಳ ಎತ್ತರ ಗಿಡ ಆಗಲಿಕ್ಕೆ ಕೊಡಬಾರ್ದು. ಗಿಡವನ್ನು ಸಾಮಾನ್ಯವಾಗಿ ಜೂನ್ ಜುಲೈದಲ್ಲಿ ನೆಟ್ಕೊಂಡ್ರೆ ನೀರು ಹಾಕೋ ಕೆಲಸ ಇರೋದಿಲ್ಲ. ಅದಕ್ಕೆ ಗೊಬ್ಬರದ ವಿಶೇಷ ಬೇಕಾಗೋದಿಲ್ಲ. 1 ವರ್ಷ ಸ್ವಲ್ಪ ಒಂದು ಅರ್ಧ kg ಬೇವಿನ ಹಿಂಡಿ, ಸ್ವಲ್ಪ ಜಡ್ಡಿ ಗೊಬ್ಬರ ಹಾಕಿದ್ರೆ ಸಾಕು. ಕಡೆಗೆ 2 ವರ್ಷದ ನಂತರ ಅಂದರೆ 2-3 ವರ್ಷ ಬಿಟ್ಟು ಬರಲಿಕ್ಕೆ ಶುರುವಾಗ್ತದೆ. ಭಾಳ ಗಿಡ ಎತ್ತರ ಹೋದರೆ ಅಡ್ಡಂಗೆ ಹೊಡೆಯೋದು ನೋಡ್ಕೊಳ್ಬೇಕು. ಸಾಮಾನ್ಯವಾಗಿ 5 ಬಿಸಿಲು ಹೊಡಿತದೆ ಅವಾಗಲೂ, ಅದಕ್ಕಾಗಿ ತೊಂದರೆ ಆಗೋದಿಲ್ಲ. ಎತ್ತರ ಹೊಲಿಕ್ಕೆ ಹೋದರೆ ಅದನ್ನು ಕೊಯ್ಲಿಕ್ಕೆ ಕಾಯಿ ತೊಂದರೆ ಆಗ್ತದೆ. ಸ್ವಲ್ಪ ಚಗಳಿ ಬರ್ತದೆ, ಚಗಳಿ ಬಂದು ತೊಂದರೆ ಇಲ್ಲ. ತೋಟಕ್ಕೆ ಉತ್ತಮ ಬೆಳೆ ಬರ್ತದೆ, ಇದರಿಂದ ಬೆಳೆ ಆಗಿದೆ, ಅದಕ್ಕಾಗಿ ತೊಂದರೆ ಇಲ್ಲ. ಈ ಕಸೆ ಕಟ್ಟಿ ಸ್ವಲ್ಪ ದಿನ ನಂತರ ಈ ಚಿಗುರುಗಳು ಬರ್ತವೆ, ಹಿಪ್ಪಳಿ ಗಿಡದ್ದು. ಇದನ್ನೆಲ್ಲ ಚೊಕ್ ಮಾಡಿ ಕಡಿದು ಬಿಡಬೇಕು ಅಥವಾ ಮುರಿದು ಬಿಡಬೇಕು. ಹಿಂಗೆ ಮಾಡಿ ಕ್ಲೀನಾಗಿ ಹೋಗ್ತದೆ. ಇದು ಚಿಗುರು ಹೋದರೆ ಗೊಬ್ಬರ ಪೂರ್ತಿ ಅದೇ ಉಳ್ಕೊಬಿಡ್ತದೆ. ಈಗ ಮೆಣಸಿನ ಬಳ್ಳಿ ಪ್ರಯೋಜನ ಆಗೋದಿಲ್ಲ. ಒಂದು ರೀತಿಯಲ್ಲಿ ಈ ಕೋಕ್ ಬೆಳೆಯು ರವಿಯವರ ಜೀವನದ ಆಶಾಗಂಗೆಯಾಗಿ ಬೇರು ಬಿಟ್ಟಿದೆ.